ಮಾತಾಡ್ತೇನೆ, ಯಾಕಂದರೆ ಈ ಭಾಷೆ ಬಿಟ್ಟರೆ ನಂಗೆ ಬೇರೆ ಭಾಷೆ ಗೊತ್ತಿಲ್ಲ. ಮತ್ತೊಂದನೇದಾಗಿ ವೇದಿಕೆಯಲ್ಲಿರುವವರಿಗೆಲ್ಲರಿಗೂ ನಮಸ್ಕಾರ ಹೇಳ್ತಾ, ಸಾಯಿಬ್ರಕಟ್ಟೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಆಗ್ತಿತ್ತು ಅಂದರೆ ವೀರಾಸ್ ಡ್ಯಾನ್ಸ್ ಕಂಪನಿಯಿಂದ. ಅದಕ್ಕೊಂದು ಜೋರಾದ ಚಪ್ಪಾಳೆ ಬರ್ತದೆ. ಇಲ್ಲಿನ ಒಂದು ಗ್ರಾಮೀಣ ಮಕ್ಕಳನ್ನ, ಉಡುಪಿಯಿಂದ ಬಂದವರು ನಮ್ಮ ಗ್ರಾಮೀಣ ಮಕ್ಕಳಿಗೋಸ್ಕರ ಒಂದು ನಾಟ್ಯ ಶಾಲೆ ಮಾಡಿ ಅವ್ರನ್ನ ನಮ್ಮ TV ಚಾನಲಲ್ಲಿ ತೋರಿಸ್ತಾ ಇದ್ರಲ್ಲ, ಅವರಿಗೆ ನಮ್ಮ ಜೋರಾದ ಚಪ್ಪಾಳೆ ಬರಲೇಬೇಕು. ಹಾಗೆ ನಾನು ಎಂತ ಹೇಳೋದು ಅಂತ ಹೇಳಿದ್ರೆ, ನಾನು ಮೊದಲು ಹೇಳ್ತಾ ಇದ್ದೆ ಆಗಲಿಕ್ಕೆ ಸಣ್ಣ ಸಣ್ಣ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ ಮಾಡ್ತಿದ್ದಲ್ಲಿ ಹೇಳ್ತಾ ಇದ್ರೆ ನಿಂಗೆಂತ ಬೇರೆ ಕೆಲಸವೇ ಇಲ್ಲ ಮರ, ಆ ವಿಡಿಯೋ ಮಾಡೋ ಕೆಲಸವೇ ಇಲ್ಲಕ್ಕೆ ಅಂತಿದ್ರು. ನಿಜವಾಗಿ ಆ ಸಣ್ಣ ಸಣ್ಣ ವಿಡಿಯೋಗಳು ತುಂಬ ನನಗೆ ಹೊಟ್ಟೆ ತುಂಬಿಸ್ತಾ ಇತ್ತು. ಅದು ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಯೂಟ್ಯೂಬಲ್ಲಿ ಇಷ್ಟರನ್ನ ಅದು ಯಾರು ಅವ್ರಿಗೆ ಗೊತ್ತಿರ್ತಿರಲಿಲ್ಲ. ಹೀಗೆ ಕೇಳ್ತಿದ್ರು, ಎಷ್ಟೋ ಜನ ಫ್ರೆಂಡ್ಸ್ ಕೇಳ್ತಿದ್ರು. ಆ ಸಣ್ಣ ಸಣ್ಣ ವಿಡಿಯೋಗಳೇ ಇವತ್ತು ನನಗೆ ಆ ದೊಡ್ಡ ಮಟ್ಟದ ಜೀ ಕನ್ನಡಕ್ಕೆ ವಾಪಷ್ಟು ಅವಕಾಶ ಮಾಡಿಕೊಟ್ಟಿದ್ದು. ಅದಕ್ಕೆ ನೀವು ಯಾರೇ ಏನೇ ಹೇಳದಿದ್ರು ಅದಕ್ಕೆ ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ನೀವು ಹೆಂಗಿರ್ತರೋ ಹಾಗೆ ಮಾಡ್ತಾ ಇರಿ. ಈ ಸಣ್ಣ ಸಣ್ಣ ಮಕ್ಕಳ ಪ್ರತಿಭೆಗಳೆಲ್ಲ ಕಂಡು ನಂಗೆ ಭಾರಿ ಖುಷಿ ಆಯಿತು. ಚಂದದ ಮಕ್ಕಳ ಡ್ಯಾನ್ಸ್ ಮಾಡೋ ಜೊತೆಗೆ ನನಗೆ ಇವ್ರದ್ದು ತುಂಬ ಸಪೋರ್ಟ್ ಹೀಗೆ ಇರಲಿ ಈ ಸಾಯಿಬ್ರಕಟ್ಟೆ ವೇದಿಕೆಗೆ. ಹಾಗೆ ಪೃಥ್ವಿರಾಜ್ ಶೆಟ್ಟರ್ ನಮ್ಮ ಸೀನಿಯರ್ ಬಾರ್ಕೂರ್ ಕಾಲೇಜಿಗೆ. ಆಗಲಿಕ್ಕೆ ನಾ ಫಸ್ಟ್ ಇಯರ್ ಡಿಗ್ರಿ ಬಂದಲ್ಲ, ನಮಗೆ ಕಾಂಪಿಟೇಷನ್ ಹೊರಗಡೆ ಎಲ್ಲ ಕಾಂಪಿಟೇಷನ್ ಇರ್ತಿದ್ದಿತ್ತು ತುಂಬ. ಆಗಲಿಕ್ಕೆ ಸ್ಟ್ಯಾಂಡಪ್ ಕಾಮಿಡಿ ಕಾಂಪಿಟೇಷನ್ ಇದ್ದಾಗಲಿಕ್ಕೆ ಪೃಥ್ವಿ ಹೇಳ್ತಿದ್ದ, ನೀ ಅಂತ ಕಾಂಪಿಟೇಷನ್ ಮಾಡೋಕ್ಕಾಗ, ನೀ ಅಂತ ಪಾರ್ಟಿಸಿಪೇಟ್ ಮಾಡೋಕೆ ಬೇಡ, ದೊಡ್ಡ ದೊಡ್ಡ ಕಾಲೇಜ್ ಬರುತ್ತೆ. ಅಲ್ಲಿ ವೈಕುಂಠ ಬಾಳಿಗ ಲಾ ಕಾಲೇಜ್ ಆಗಲಿ, ಹಾಗೆ ನಮ್ಮ ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಆಗಲಿ, ಅದೆಲ್ಲ ಬರ್ತದೆ, ಬೇಡ ಇಲ್ಲ ಮರ ಹೋಗಿ ಮರ ನಾಯಕ ಮೇಡ ಅಂತೇಳಿ ಬೆಳ್ತಡ್ದ. 3 ವರ್ಷ ಡಿಗ್ರಿಗೆ 3 ವರ್ಷ ಸ್ಟ್ಯಾಂಡಪ್ ಕಾಮಿಡಿಗೆ ಪ್ರಥಮ ಬಹುಮಾನ ಬಂದಿದ್ದು ನನಗೆ. ಅದಕ್ಕೆ ನಮ್ಮ ಬೆಂತಡ್ದಂತಹ ಪೃಥ್ವಿರಾಜ್ ಇದು ಲಿಂಕ್ ಮಾಡ್ಕೊಂತಿದ್ದೆ. ಹಾಗೆ ನಾನು ಜೀ ಕನ್ನಡಕ್ಕೆ ಹೋದಲ್ಲ, ಏನೇ ಒಂದು ರೋಲ್ ಕೊಟ್ಟದಿದ್ರು ನಾನಲ್ಲಿ ಸ್ವಲ್ಪ ಒಂದು ಕುಂದಾಪುರ ಕನ್ನಡ ಮಾತಾಡ್ತಿದ್ದೆ. ಎಲ್ಲ ಹೇಳುವರು, ನೀ ಎಂಥ ರೋಲ್ ಕೊಟ್ಟದಿದ್ರು ನೀ ಕುಂದಾಪುರ ಕನ್ನಡ ಮಾತಾಡ್ತಿದ್ದೀಯಲ್ಲ ಮರ ಅಂದೇಳಿ. ನಾನು ಆಗ್ಲಿಕ್ಕೆ ಹೇಳ್ತಿದ್ದೆ, ನಾನು ಡಬ್ಬಿ ಹಾಲು ಕೊಡೋದಲ್ಲ, ಅಬ್ಬಿ ಹಾಲು ಕೊಡುತ್ತೆ, ನಾನು ಯಾಕೆ ನನ್ನ ಕನ್ನಡನ ಬಿಟ್ಟು ಕೊಡ್ತಂದ್ರೆ. ಹಾಗೆ ಯೋಗರಾಜ್ ಭಟ್ರು ಹೇಳ್ತಾ ಇದ್ರು, ತಾರಾ ಮೇಡಮ್ ಹೇಳ್ತಾ ಇದ್ರು, ಜಗ್ಗೇಶ್ ಅವರು ಹೇಳ್ತಾ ಇದ್ರು, ಅಲ್ಲ ಮರ ಎಂಥ ಸ್ಕ್ರಿಪ್ಟ್ ಕೊಟ್ಟರು ಅಲ್ಲೊಂದು ಕುಂದಾಪುರ ಕನ್ನಡ ಗೊತ್ತಾಗ್ತದೆ ಮರ ಅಂತೇಳಿ ಕಾಮಿಡಿ ಹೇಳ್ತಾ ಇದ್ರು. ಹಾಗೆ ಅವರು ಈಗ ನಮ್ಮ ತಾರಮ್ಮನು ಈ ಕಡೆ ಎಲ್ಲ ಬಪ್ಪದಿತ್ತಂಬ್ರು ಫೋನ್ ಮಾಡಿದ್ರು. ಬಂದಿದ್ದರೆ ನಾನು ಖಂಡಿತವಾಗ್ಲೂ ನಮ್ಮ ವೀರಾಕ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಖಂಡಿತವಾಗ್ಲೂ. ಹಾಗೆ ಎಷ್ಟೇ ಭಾಷೆ ಇದ್ದರೂ ಅದು ಮನೆ ಕಳಿಕಂಡಿಯ ಇರಲಿ, ನಮ್ಮ ಕುಂದಾಪುರ ಭಾಷೆ ಮನೆ ಹೆಬ್ಬಾಗ್ಲ ಇರಲಿ. ನಮ್ಮ ಕುಂದಾಪುರ ಅಂದರೆ ಅಲ್ಪ ಪ್ರಾಣ ಅಲ್ಲ, ಮಹಾಪ್ರಾಣ ಅಲ್ಲ, ಪಂಚಪ್ರಾಣ. ಹಾಗೆ ಇನ್ನೊಂದು ಹೇಳೋದು, ಆ ಜೀ ಕನ್ನಡಕ್ಕೆ ಹೋದ್ಮೇಲೆ ಈಗ ನನಗೆ 2 ಧಾರಾವಾಹಿ ಅವಕಾಶ ಇತ್ತು, 2 ಪಿಕ್ಚರ್ನ ಅವಕಾಶ ಇತ್ತು. ಹಾಗೆ ಈಗ ಬಿಗ್ ಬಾಸ್ ಗೆದ್ದಂತಹ ಗಿಲ್ಲಿ ನಟನೊಟ್ಟಿಗೆ ನಾನು ಒಂದು ದೊಡ್ಡ ಸ್ಕ್ರೀನ್ ಹಂಚ್ಕೊಂಡಿದ್ದೆ. ಪಿಕ್ಚರ್ ರಿಲೀಸ್ ಆಗ್ತಾ ಇತ್ತು, ಪೆಪ್ಪರ್ ಆ್ಯಂಡ್ ಸಾಲ್ಟ್ ಅಂತೇಳಿ. ಆ ಫಿಲ್ಮಿಗೂ ನಿಮ್ಮ ಸಪೋರ್ಟ್ ಬೇಕು. ಈಗ ತೇಜಸ್ ಅಂತೇಳಿ ಆ್ಯಂಕರಿಂಗ್ ಮಾಡ್ರಲ್ಲ ಅವರು, ಮತ್ತು ಮುಂದೆ ಬರುವಂಥ ಸರಿತಾ ಶೆಟ್ಟಿ ಅವರೆಲ್ಲ ನಾವು ಮುಕ್ತ ಟಿವಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿತ್ತು. ನಾನು ನೆಗಿ ನಾಗಣ್ಣ ಅಂತೇಳಿ ಕಾರ್ಯಕ್ರಮ ನಡೆಸಿಕೊಡ್ತಿದ್ದೆ. ಈಗ 5 ಭಾಷೆ ಮಾತಾಡಿ ಅಂತ ಹೇಳ್ರು ಅವರು. 5 ಭಾಷೆ ಈ ನಾಟಕದಲ್ಲೇ ಕಾಮಿಡಿಯಾಗಿ ಮಾತಾಡ್ತಾ ಇದ್ದೆ. ಹಿಂದಿ, ನೀವು हिंदी मस्त मस्त बात करेगा ना, हिंदी थोड़ा थोड़ा बात करेगा. इंडिया और ऑस्ट्रेलिया मैच में स्टीव बहुत खूबसूरत शॉट लगेगा और अच्छा तरह से क्रीडाळु गायण होकर मनी बंद कौन सा से कमन करेगा. ನೀವು ಹಿಂಗೆ ಸಸಾರ ಮಾಡಿ बात करेगा, ನಿಮ್ಮ ಮಿಡ್ಲ್ ಬೆರ್ಸಿನ ಚೋಳಂಗ ಅಂಡ್ ಕಾಲ್ ಮುರೆಂಗ. ಇದು ಗಮ್ಮತ್ತಿಗೆ ಹೇಳೋದು. ತಮಿಳ್, ಯದಿ ಗೋಂಪ್ರವಳಗಂ ತಲೆ ಮೊಪ್ಪು ಬಿಸಿಡಂ 90 ಕೋಟಿ ಖರ್ಚು ಮಾಡಿದ ತಮಿಳು ಚಿತ್ರಂ 16 ಬೆಟ್ಟ ಶಿವಾಜಿಯಂ. ನಾ ಇಲ್ಲರ ಸೊನ್ನ ಏನಕ್ಕೆ ಬೇಸ್ ಮಾಡು ಓಕೆ ಮಾಡಿ ಸನ್ ಟಿವಿ ತಮಿಳ್ ಮಾರ್ನಿಂಗ್. ಈ 4 ಪಾತ್ರಗಳು ಹೇಗೆ ಮಾತಾಡ್ತಾರೆ ಹೇಳಿ. ವಿಘ್ನಗಳು, ತೊಳಲಾಟಗಳು ಉಂಟಾದ ಸಂಸಾರದಲ್ಲಿ ನೊಂದ ಶಿಶುಗಳು ತಂದೆ ಆಸ್ತಿಗೆ ಮಾರು ಹೋಗುವುದು ಸ್ವಾಭಾವಿಕ. ಇದೇ ಒಂದು ಶುದ್ಧ ಕಳಶದ ರೂಪದಲ್ಲಿ ದೇವರಿಗೆ ಒಂದು ತೊಲೆ ನೀಡುವಂಥ ವ್ಯವಸ್ಥೆ ಕೈಗೊಳ್ಳು ಮುಂದೆ ನಾನಿದ್ದೇನೆ. ಚೈತನ್ಯ ತೊಲವನ್ನು ಕಳೆದುಕೊಂಡ ನಿನ್ನ ಆ ಮಗುವಿನ ಚೈತನ್ಯ ಉಳಿಸುವಂತ ಮರು ಹೋಗ್ತಾ ಇದೆಯಾ. ಮಗು ದಾರಿಯಲ್ಲಿ ಹೋಗುವಾಗ ಯಾವುದೋ ಅಪಸ್ವರವು ಕೇಳಿ ಮಗು ಅನಾರೋಗ್ಯಕ್ಕೆ ತುತ್ತಾಗಿದೆ ಎಂಬ ನಂಬಿಕೆ, ಭಯಪಡಬೇಡ, ನಾನಿದ್ದೇನೆ ಆಯ್ತಾ. ಯಕ್ಷಗಾನ, ಈ ಪುರುಷ ಪಾತ್ರಧಾರಿ ಹೆಂಗೆ ಮಾತಾಡ್ತಾರೆ. ಕುಲ ಮಾಧವನ ಅರ್ಸ್ತಂಟಿಗಳು ತೇಜಿ ಮಾಡಿವೆ ಆ ನಿನ್ನ ಕೆನ್ನೆ, ಮರಿ ತುಂಬಿಗಳ ಮಾಲೆಯ ಹಣೆ ಅಂಗರ ತಿಳಿಯ ಬಿಟ್ಟಂತೆ ನಿನ್ನ ಮುಂಗುರುಳು, ನಿನ್ನ ಹೊಳೆವ ಕಣ್ಣುಗಳ ತೆರೆದಲ್ಲಿ ಹಸುವಾಲು ಕರೆದಂತೆ ಹೂ ಬಾಯಿ ತೆರೆದಂತೆ ನಿನ್ನ ಬೊಗವು. ಕನ್ನಡದ ಶತಕೋಟಿ ಹೆಮ್ಮರು ಕಣ್ಸೂರೆಗೈದ, ದಾಮಿನಿಯಾದ, ಬಾಮಿನಿಯಾದ, ಕಾಮಿನಿಯಾದ, ಬಾಕೂರ ಬಂಗಾರಿಯಾದ, ಸಿಗಂದೂರ ಸಿಂಗಾರಿಯಾದ, ನಾವು ಮಲ್ಲಿಕಾಳದಂತ ನೀನು ಎಲ್ಲರ ಮನದಾಳದಲ್ಲಿ ಉಳಿಯುವಂತಹ ನಾಗವಲ್ಲಿಯೇ ಆಗಿದ್ದೀಯಾ. ಓ ನೀಲಕಮಣಿಯೇ, ಓ ನಯನ ನಂದಿನಿಯೇ, ಓ ಇಂಚು ರೋಹಿಣಿಯೇ, ಓ ರೂಪವಾಣಿ. ಅದೇ ಸ್ತ್ರೀವೇಷ ಪಾತ್ರಧಾರಿ ಮಾತಾಡಿದ್ದಾರೆ. ಈ ಕೋಮರ್ಸ್ಗೆ ಬೇಸಿರುಳ್ಳ ತುಳುಚುರು ನಾನು ಮನವಿಹಾರಕ್ಕಾಗಿ ಸಖೀರುಡು ಕೂಡಿ ಬಂದಿದ್ದೆ. ಸಖೀರುಡು ಬಂದಾಗ ಹುಲಿಯೊಂದನ್ನು ಆಕ್ರಮಿಸಿತು. ಆಗ ಪಂದಳ ರಾಜಕುಮಾರನನ್ನು ರಕ್ಷಿಸಿದ. ಈಗ ಆತನ ಮೇಲೆ ಮೋಹಗೊಂಡಿರುವೆ. ನನ್ನ
ಚೆನ್ನಪ್ಪ ಕೇಶಿರಾಜ ಅಂತ ಹೇಳಿಕೆ ಮಾತ್ರ ರಾಜ. ಹಳೆಗನ್ನಡ ಎಲೈರಂಗ ತುಜಮಣಿಯೇ ಗಾಂಧಿಯ ಸಾಂಗಟ್ಟ ಶೃಂಗಾರ ಸಭಾಂಗಣ ಪ್ರಾಂಗಣದೋಳು ಅಂಗಜಪಿತನನ್ನು ಹಿಂಗಜ ಧ್ಯಾನಿಸುವ ಮಂಗಳಾತ್ಮಕ ನಿನ್ನುದಾರು. ಅಯ್ಯ ನಾನು ಇದೇ ಊರಿನವನು ನೀವುದಾರು. ಧರ್ಮಗುಣ ಕಲಾಪ್ರಭುತ ಕುಲದೀಪ ಸತ್ಪ್ರತಾಪ ಚಪ್ಪನೈವತ್ತಾರು ದೇಶದೊಳಿಪ್ಪ ಕಪ್ಪ ಕಾಣಿಕೆಯ ಒಪ್ಪುಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳನ್ನು ಗಪ್ಪಲಿ ಉಳಿಸುವಂತೆ ಚಪ್ಪಡಿಸಿಕೊಂಡು ದೇಶವರಿನ ಹೆಕ್ಕಳಿ ಬರದಿ ಕಥನಕ್ಕೆ ಬಂದ ರಕ್ಕಸರ ಕಕ್ಕಿಸಿ ಧಿಕ್ಕರಿಸುವ ಕುಬಾರು ಮಾಡಿದ ಪ್ರಚಂಡ ಬಂಡೋನದಮ ಹರಿಪರ ವಿರಾಮ ಭೀಮಸನೆಂದು ಜನರನ್ನು ಬಳಸಲಾಯಿತು ಸೌಖ್ಯ ಪ್ರದಾತ. ತುಂಬ ಜನ ಸಪೋರ್ಟ್ ಮಾಡಿದ್ರು. ನಮ್ಮ ಸುಕೇಶ್ ಆಗಲಿ, ಹಾಗೆ ನಮ್ಮ ಸುನಿಲ್ ಎಡ್ತಾಗಲಿ ಆಗಲಿ, ಹಾಗೆ ತುಂಬ ಜನ ನಮ್ಮ ಈ ಭಾಗದ ಬ್ರಹ್ಮವರದವರು ಎಲ್ಲ ಬ್ಯಾನರ್ ಎಲ್ಲ ಹಾಕಿ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರನ್ನೆಲ್ಲ ಇಲ್ಲ ನಾನು ನೆನ್ಪು ಮಾಡ್ಕೊಂಡೆ ಆಗ್ತದೆ. ಹಾಗೆ ಒಂದು ಕಾಳು ಉಪ್ಪು ಸಾಕಂದ್ರೆ ಹಾಲು ಹುಡುಕೆ ಒಂದೇ ಒಂದು ಮಾತು